ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ದೇಶದ ವಿಮಾನಯಾನ ಉದ್ಯಮ ಈಗ ಅಕ್ಷರಶಃ ಸಂಕಷ್ಟಕ್ಕೆ ಸಿಲುಕಿದೆ. ಗಗನ ಮುಟ್ಟುತ್ತಿರುವಂತಹ ಇಂಧನ ಬೆಲೆ ಮತ್ತು ತೆರಿಗೆಗಳ ಹೊರೆಯಿಂದಾಗಿ ವಿಮಾನ ಕಂಪನಿಗಳು ಕಂಗಾಲಾಗಿವೆ. ಕೂಡಲೇ ಸರ್ಕಾರ ಮಧ್ಯಪ್ರವೇಶಿಸಿ ಪರಿಹಾರ ನೀಡದೇ ಇದ್ರೆ ವಿಮಾನಗಳ ಹಾರಾಟವೇ ಸ್ಥಗಿತಗೊಳ್ಳುವಂತಹ ಅಪಾಯ ಎದುರಾಗಿದೆ. ಎಟಿಎಫ್ ದರ ಏರಿಕೆಯಿಂದಾಗಿ ಏರ್ ಇಂಡಿಯಾ, ಇಂಡಿಗೋ ಸೇರಿದಂತೆ ಪ್ರಮುಖ ಕಂಪನಿಗಳು ಸರ್ಕಾರಕ್ಕೆ ಎಚ್ಚರಿಕೆಯ ಪತ್ರ ಬರೆದಿವೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನ ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯುದ್ಧದಿಂದ ವಿಮಾನಯಾನ ಉದ್ಯಮಕ್ಕೆ ಇಂಧನ ಬಿಸಿ ತಟ್ಟಿದೆ. ಏರ್ಲೈನ್ಸ್ಗಳು ಹಾರಾಟ ನಿಲ್ಲಿಸುವ ಎಚ್ಚರಿಕೆ ನೀಡಿವೆ. ಭಾರತದ ವಿಮಾನಯಾನ ಕ್ಷೇತ್ರ ಈಗ ತೀವ್ರ ಆರ್ಥಿಕ ಒತ್ತಡದಲ್ಲಿದೆ. ಪಶ್ಚಿಮ ಏಷ್ಯಾದಲ್ಲಿನ ಉದ್ವಿಗ್ನತೆ ಮತ್ತು ಕಚ್ಚಾ ತೈಲ ಬೆಲೆ ಏರಿಕೆಯು ಏರ್ಲೈನ್ಸ್ಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಫೆಡರೇಷನ್ ಆಫ್ ಇಂಡಿಯನ್ ಏರ್ಲೈನ್ಸ್ ಈಗಾಗಲೇ ನಾಗರಿಕ ವಿಮಾನಯಾನ ಸಚಿವಾಲಯಕ್ಕೆ ಒಂದು ಪತ್ರವನ್ನು ಬರೆದಿದೆ. ವಿಮಾನಯಾನ ಇಂಧನದ ಮೇಲಿನ ತೆರಿಗೆ ಏನಿದೆ ಅದನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಆಗ್ರಹಿಸಲಾಗಿದೆ. ವಿಮಾನ ಕಂಪನಿಗಳ ಆರ್ಥಿಕ ಸ್ಥಿತಿ ಎಷ್ಟು ಹದಗೆಟ್ಟಿದೆ ಮತ್ತು ಅವುಗಳ ಬೇಡಿಕೆಗಳೇನು ಅಂತ ನೋಡುವುದಾದ್ರೆ ಒಟ್ಟು ವೆಚ್ಚದಲ್ಲಿ 40% ಹಣ ಇಂಧನಕ್ಕೆ ವ್ಯಯ ಆಗ್ತಾ ಇದೆ. ಎಟಿಎಫ್ ಮೇಲಿನ 11% ಅಬಕಾರಿ ಸುಂಕ ಕಡಿತಕ್ಕೆ ಬೇಡಿಕೆ. ಮತ್ತೆ ಅಂತಾರಾಷ್ಟ್ರೀಯ ಹಾರಾಟದ ಇಂಧನ ದರ ಲೀಟರ್ಗೆ 73 ರೂಪಾಯಿಯಷ್ಟು ಏರಿಕೆಯಾಗಿರುವಂಥದ್ದು. ಹೌದು, ವಿಮಾನಗಳ ಕಾರ್ಯಾಚರಣಾ ವೆಚ್ಚದಲ್ಲಿ 40% ಭಾಗ ಇಂಧನಕ್ಕೆ ಹೋಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ದೇಶೀಯ ವಿಮಾನಗಳ ಇಂಧನ ದರ ಏರಿಕೆಯನ್ನ 15 ರೂಪಾಯಿಗೆ ಸೀಮಿತಗೊಳಿಸಿತ್ತು. ಅಂತಾರಾಷ್ಟ್ರೀಯ ವಿಮಾನಗಳ ಇಂಧನ ದರವನ್ನ ಬರೋಬ್ಬರಿ 73 ರೂಪಾಯಿ ಅಂದ್ರೆ 1 ಲೀಟರ್ಗೆ 73 ರೂಪಾಯಿಯಷ್ಟು ಏರಿಕೆ ಮಾಡಿದೆ. ಈ ತಾರತಮ್ಯದಿಂದಾಗಿ ಅಂತಾರಾಷ್ಟ್ರೀಯ ವಿಮಾನಯಾನವು ಆರ್ಥಿಕವಾಗಿ ಅಸಾಧ್ಯ ಆಗ್ತಾ ಇದೆ ಅಂತ ಕಂಪನಿಗಳು ದೂರು ನೀಡಿವೆ. ಇನ್ನು ಯುದ್ಧದ ಎಫೆಕ್ಟ್ನಿಂದಾಗಿ ಏರ್ಲೈನ್ಸ್ಗೆ 18,000 ಕೋಟಿಯಷ್ಟು ನಷ್ಟ ಉಂಟಾಗ್ತಾ ಇದೆ. ಮಧ್ಯಮ ವರ್ಗದ ಜನರಿಗೆ ವಿಮಾನ ಪ್ರಯಾಣ ದುಬಾರಿಯಾಗೋಗಿದೆ. ಒಂದೆಡೆ ಇಂಧನ ಬೆಲೆ ಏರಿಕೆಯಾದರೆ ಮತ್ತೊಂದೆಡೆ ಪಶ್ಚಿಮ ಏಷ್ಯಾದ ಯುದ್ಧದ ಪರಿಸ್ಥಿತಿಯಿಂದಾಗಿ ವಿಮಾನಗಳು ಸುತ್ತು ಬಳಸಿ ಸಂಚರಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದರಿಂದಾಗಿ ಸಮಯ ಮತ್ತು ಇಂಧನ ಎರಡೂ ಕೂಡ ವ್ಯರ್ಥ ಆಗ್ತಾ ಇದೆ. ಕಾರ್ಯಾಚರಣೆಯ ವೆಚ್ಚ ಗಗನಕ್ಕೇರ್ತಾ ಇದೆ. ಈಗಾಗಲೇ ಈ ಬಿಕ್ಕಟ್ಟಿನಿಂದಾಗಿ ವಿಮಾನಯಾನ ಕ್ಷೇತ್ರಕ್ಕೆ ಸುಮಾರು 18,000 ಕೋಟಿಯಷ್ಟು ನಷ್ಟ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಸರ್ಕಾರ ತಕ್ಷಣವೇ ಅಬಕಾರಿ ಸುಂಕದಲ್ಲಿ ವಿನಾಯಿತಿಯನ್ನ ನೀಡದೇ ಇದ್ರೆ ಅಥವಾ ಇಂಧನ ದರವನ್ನ ಮರುಪರಿಶೀಲನೆ ಮಾಡದೇ ಇದ್ರೆ ಹಲವು ವಿಮಾನಗಳನ್ನ ನೆಲಕ್ಕಿಳಿಸುವುದು ಅನಿವಾರ್ಯವಾಗಬಹುದು ಅಂತ ಎಫ್ಐಎ ಎಚ್ಚರಿಸಿದೆ. ಇದು ಸಹಜವಾಗಿಯೇ ವಿಮಾನ ಟಿಕೆಟ್ ದರಗಳ ಮೇಲೆ ನೇರ ಪರಿಣಾಮವನ್ನ ಬೀರಲಿದ್ದು ಸಾಮಾನ್ಯ ಪ್ರಯಾಣಿಕರಿಗೆ ವಿಮಾನಯಾನ ಅನ್ನುವಂಥದ್ದು ಗಗನ ಕುಸುಮವಾಗುವ ಆತಂಕ ಎದುರಾಗಿದೆ. ಒಟ್ಟಾರೆ ಸರ್ಕಾರ ಈಗ ವಿಮಾನಯಾನ ಉದ್ಯಮವನ್ನ ರಕ್ಷಿಸೋದಕ್ಕೆ ಮುಂದಾಗುತ್ತಾ ಅಥವಾ ಜನಸಾಮಾನ್ಯರ ಮೇಲೆ ಮತ್ತಷ್ಟು ಹೊರೆ ಬೀಳುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.